ಇಂಡಿಗೋ ಏರ್ಲೈನ್ಸ್ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆ. ವಿಮಾನದಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಆಗಿರೋ ಅಂತ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲಿ ಈಗ ಪ್ರಯಾಣಿಕರ ಸಂಖ್ಯೆ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ. ಇಂಡಿಗೋ ಏರ್ಲೈನ್ಸ್ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪಾಪ ಡಿಪಾರ್ಚರ್ ಗೇಟ್ ಬಳಿ ಕೂರಲು ಜಾಗ ಇಲ್ಲ, ಅಷ್ಟು ಒದ್ದಾಟ ಆಗ್ತಾ ಇದೆ. 2 ದಿನದಿಂದ ಫ್ಲೈಟ್ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಫ್ಲೈಟ್ಗಳಲ್ಲಿ ಪೈಲಟ್ ಸಿಬ್ಬಂದಿ ಕೊರತೆಯಿಂದ ಈಗ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ವಿರುದ್ಧ ಜನ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ. ಡಿಪಾರ್ಚರ್ ವೇಳೆ ಜನ ಪರದಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಇಂಡಿಗೋ ಸಂಸ್ಥೆಯ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ನೋಡ್ತಾ ಇದ್ದೀರಾ ನಾವು ರಾತ್ರಿ 9 ಬೆಳಿಗ್ಗೆ ರಾತ್ರಿ 7 ಗಂಟೆ ನಾವು ಬಂದಿದ್ದು. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ. 9:20 ನಮ್ಗೆ ಇದ್ದಂಥ ಫ್ಲೈಟ್ ಭುವನೇಶ್ವರಿಗೆ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೇಳ್ತಾ ಇದ್ದಾರೆ. 1 ಅವರ್ 2 ಅವರ್ ಅಂತ ಕಾಲ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಪರಿಸ್ಥಿತಿ ವಯಸ್ಸಾದ್ರು ವಯೋವೃದ್ಧರು ತುಂಬಾ ಜನ ಆಗಿದ್ದಾರೆ. ವ್ಯಾಲಿಡ್ ರೀಸನ್ ಕೂಡ ಕೊಡ್ತಾ ಇಲ್ಲ, ಏನಕ್ಕಾಗಿದೆ, ಯಾಕೆ ಆಗ್ತಾ ಇದೆ ಅಂತ. ಲಗೇಜ್ ಇಂಪೌಂಡ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಲಗೇಜ್ ಇಲ್ಲ. ಈ ರೀತಿ ವಯಸ್ಸಾದವರು ಇದ್ದಾರೆ, ಅವ್ರಿಗೆ ಮತ್ತೆ ವ್ಯಾಲಿಡ್ ರೀಸನ್ ಕೊಡ್ತಾರೆ. ಯಾವ ರೀತಿ ಅಥಾರಿಟಿ ಕೈ ಮೀರ್ತಾ ಇದೆ ಅಂತೇಳಿ ರಾತ್ರಿ 9 ಗಂಟೆಗೆ ನಾವು ಇದೇ ರೀತಿ ಇಲ್ಲೇ ಮೋಸ ಪಡ್ತಾ ಇದ್ದೀವಿ. ವಯಸ್ಸಾದವರು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ರಾತ್ರಿ 9 ಗಂಟೆಗೆ ಇದ್ದಿದ್ದು, ಅದಕ್ಕೆ ಬೆಳಿಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯ ಸರಿಯಾದಂತ ನಿರ್ಧಾರ ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ, ಯಾವ ರೀತಿ ಏನಕ್ಕಾಗಿದೆ ಕೂಡ ಹೇಳ್ತಾ ಇಲ್ಲ. ತುಂಬಾ ಜನಕ್ಕೆ ಕಷ್ಟ ಆಗಿದೆ. ಇದು ನೋಡ್ತಾ ಇದ್ದೀವಿ, ವಯಸ್ಸಾದವರು ವಯೋಧರೆಲ್ಲ ಇದ್ದಾರೆ. ತುಂಬಾ ಗಲಾಟೆ ಆಗ್ತಾ ಇದೆ ನಿನ್ನೆಗಿಂತ.